ಹೌದ್ರಿ, ನಿಮ್ದೇ ಚಿಂತೆ ಮಾಡ್ಕೊತಾ ನಿಂತಿದೆ ಅಲ್ಲರಿ. ಇವತ್ತು ನನ್ನ ಮಗಳ ಭಾರತಿ ಹುಟ್ಟು ಹಬ್ಬ ಅಂತ ನಿಮ್ಗೆ ಗೊತ್ತಿಲ್ಲ ಏನ್ರಿ? ಹೌದು, ನಮ್ಮ ಮುದ್ದು ಮಗಳ ಹುಟ್ಟಿದಬ್ಬ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಂಭ್ರಮದಿಂದ ಆಚರಿಸಿದ್ರೆ ಆಯ್ತಲ್ಲವೇ. ಹೌದ್ರಿ, ಹೆಣ್ಣು ಮಕ್ಕಳ ಜೀವನವೇ ಅಷ್ಟೇ. ಮದುವೆ ಆದ ಮೇಲೆ ಕೊರಳಿಗೆ ಮಾಂಗಲ್ಯ ಸೂತ್ರ ಮೇಲೆ ಹುಟ್ಟಿದ ಮನೆಯಲ್ಲಿ ಓಡಾಡುವ ನೆನಪು ಮಾತ್ರ ಉಳಿಯುತ್ತದೆ ಅಲ್ಲವೇನ್ರಿ? ಪಾರ್ವತಿ, ಹೆತ್ತ ತಾಯಿ ಹೆಗ್ಗಣ ಮುದ್ದು ಅನ್ನುತ್ತಾರೆ ನಿಜ. ಆದರೆ ತಮ್ಮ ಮಕ್ಕಳು ಎಷ್ಟೇ ಬೆಳೆದು ದೊಡ್ಡವರಾದರೂ ಅವರು ಹೆತ್ತ ತಾಯಿಗೆ ಚಿಕ್ಕವರಾಗೆ ಕಾಣುತ್ತಾರೆ. ಇದು ಸೃಷ್ಟಿಯ ನೇಮಲ್ಲವೇ? ಹೌದ್ರಿ, ಈ ಸಮಾಜದ ಪ್ರತಿಯೊಬ್ಬರು ಆಡುತ್ತಿರುವ ಮಾತು ಅಲ್ಲರಿ. ಇವತ್ತು ಏನೋ ನಿಮ್ಮ ನೋಡಿದ್ರೆ ಒಂಥರ ಸಂತೋಷ ಆಗ್ತಾ ಇದೆ. ಒಂದಿಲ್ಲ ಒಂದು ದಿನ ಮದುವೆಯಾಗಿ ಮತ್ತವ್ರ ಮನೆ ಬೆಳಗಬೇಕು ಅಲ್ಲವೇನ್ರಿ? ಪಾರ್ವತಿ, ಈ ಸಮಾಜದಲ್ಲಿ ಮದುವೆ ಎಂಬ ಮೂರಕ್ಷರ ಕಾರ್ಯವನ್ನು ಮಾಡಿಕೊಟ್ಟರೆ ಮಾತ್ರ ಈ ಸಮಾಜದಲ್ಲಿ ಆ ಹೆಣ್ಣು ಮಗುವಿಗೆ ಒಂದು ಸ್ಥಾನ ಸಿಗುತ್ತದೆ ಅಲ್ಲವೇ? ಹೌದು ರೀ, ಈ ಸಮಾಜದ ನಿಂದೆ ಮಾತಿಗೆ ನಾವು ಯಾವತ್ತೂ ತಲೆ ಕೊಡಬೇಕು. ಅದು ನಮ್ಮ ಕರ್ತವ್ಯ ಅಲ್ಲವೇನ್ರಿ? ಪಾರ್ವತಿ, ನಮ್ಮ ಆರತಿ ಬಹಳ ಪುಣ್ಯವಂತೆ. ಯಾಕಂದರೆ ಬಂಗಾರದಂತ ಅಣ್ಣಂದಿರು ಆಕೆ ಸಂತೋಷ ನಮ್ಮ ಸಂತೋಷ ಒಂದು ಜೀವನ ಮಾಡುತ್ತಾರೆ. ತಂಗಿ ಅಂದರೆ ಸಾಕು, ತಮ್ಮ ಎಲ್ಲ ಸುಖಗಳು ದಾರಿ ಎಳೆದು ಬಿಡುತ್ತಾರೆ. ಆಹಾ, ಮುದ್ದಿನಂತ ತಂಗಿ, ಮುದ್ದಿನಂತ ಅಣ್ಣಂದರು, ಇಂಥ ಮಕ್ಕಳ ಪಡೆದ ನಾವೇ ಭಾಗ್ಯವಂತರಲ್ಲವೇ? ಹೌದ್ರಿ, ಅಂತ ಮಕ್ಕಳನ್ನ ಪಡಿಬೇಕಾದ್ರೆ ನಾವು 7 ಜನ್ಮದಲ್ಲಿ ಪುಣ್ಯ ಬೇಡಬೇಕು. ಆದ್ರೆ ಮುತ್ತಿನಂತ ಪತಿಯನ್ನು ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲೇನೆ ಪುಣ್ಯ ಮಾಡಬೇಕು ನೋಡಿ. ಇದೇ ಸಂತೋಷ ಸಮಯದಲ್ಲಿ ನನ್ನೊಂದಿಗೆ ಹಾಡಿ ಕುಡಿ ಬನ್ನಿ. जय सजीवे
ಅಪ್ಪ, ಅಮ್ಮ, ಏನು ಈ ಪರಿ ಸೇರಿ ಮಕ್ಕಳನ್ನು ಬಹಳ ಹೊಗಳುವಂತೆ ಕಾಣುತ್ತಿದೆಯಲ್ಲ. ನಮ್ಮ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ ಇದೆಯಪ್ಪ. ಅಲ್ಲ, ಈಗ ಬಂದರೂ ಕೂಡ ಅಲ್ಲಪ್ಪ, ಎಷ್ಟೊತ್ತು ಮಾಡಿದಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬರ್ತನಂತ ನೋಡು. ನಾವು ಮಾತನಾಡ್ತಿರೋದು ನೀವು ಕೇಳಿಕೊಂಡ್ರ? ಯಾಕೆ ದೇವಸ್ಥಾನಕ್ಕೆ ಹೋಗಲಿಲ್ಲವೇ? ಅಮ್ಮ, ನಾವು ಬಂದು ತುಂಬಾ ಹೊತ್ತಾಯ್ತು. ಗಂಡ ಹೆಂಡತಿ ಏನು ಮಾತನಾಡುತ್ತಾರಂತ ಅಲ್ಲೇ ನಿಂತು ನೀವು ಮಾತನಾಡಿದ ಮಾತುಗಳನ್ನು ಕೇಳಿಸಿಕೊಂಡು ಈಗ ಒಳಗೆ ಬಂದೇವಮ್ಮ. ಅಪ್ಪ, ಅಮ್ಮ, ಸ್ವೀಟ್ ತೆಗೆದುಕೊಳ್ಳಿ. ಏನಪ್ಪ ಆನಂದರ, ತಂಗಿ ಬೇಡಿದ ವರವನ್ನು ನೀಡುವವರೆಗೂ ಆ ದೇವರ ಗಟ್ಟಿಯಾಗಿ ಹಿಡಿದುಕೊಂಡಂತೆ ಕಾಣುತ್ತಿದೆಯಲ್ಲ. ಹಾ, ಏನಂತ ಬೇಡಿಕೊಂಡರಿ ಆ ದೇವರಲ್ಲಿ? ಅಪ್ಪ, ನನ್ನ ಮುದ್ದಿನ ತಂಗಿ 100 ವರ್ಷ ಬದುಕಿ ಬಾಳೆಂದು ಬೇಡಿಕೊಂಡೆಪ್ಪ. ಶಂಕರಣ್ಣ, ನೀನು ಈ ತಂಗಿಗಾಗಿ ಏನಂತ ಬಿಡಿಕೊಂಡೇನ? ಹುಟ್ಟಿದ ಮನೆಯಲ್ಲಿ ಆರತಿಗೆ ಬೆಳೆದ ಈ ನನ್ನ ತಂಗಿಗೆ ಕೊಟ್ಟ ಮನೆಗೆ ಆರತಿ ಕೀರತಿ ಎರಡೂ ತರಲಿ, ಮತ್ತೊಂದು ಒಳ್ಳೆಯ ಹುಡುಗ ಸಿಗಲಿ, ಬೇಗನೆ ನನ್ನ ತಂಗಿಯ ಮದುವೆ ಆಗಲೆಂದು ಬೇಡಿಕೊಂಡ್ರು ಆ ಶರಣ ಬಸಪ್ಪನನ್ನು. ಯಾಕಣ್ಣ, ಈ ನಿನ್ನ ತಂಗಿ ಅಷ್ಟೊಂದು ಬೇಸರವಾಗಿದ್ದಾಳ ನಿಮ್ಗೆ? ಅಂತೆ ಯಾಕಮ್ಮ ಹಾಗಂತ್ಯ? ನೋಡು, ಮದುವೆಯಾದ ಮೇಲೆ ಗಂಡನ ಮನೆಗೆ ಹೋಗೋದು ಇದು ಹೆಣ್ಣು ಮಕ್ಕಳ ಸೃಷ್ಟಿಯ ನಿಯಮ. ನೋಡು, ಹಾಗೆಲ್ಲ ಮಾತನಾಡಬಾರದಮ್ಮ. ಭಾರತಿ, ತವರ ಮನೆಯಲ್ಲಿ ಎಷ್ಟೇ ಪ್ರೀತಿ ವಾತ್ಸಲ್ಯ ಮಮತೆ ತುಂಬಿದರು ಹೆಣ್ಣಿಗೆ ಗಂಡನ ಮನೆ ದೇವಸ್ಥಾನ, ಗಂಡನೇ ದೇವರು. ಅಲ್ಲಿರುವ ಕಷ್ಟ ಸುಖಗಳು ಸಮನಾಗಿ ಹಂಚಿಕೊಂಡು ಸಂಸಾರದ ಅಡುಕು ತಡುಕುಗಳು ತಿದ್ದವಳು ಒಂದು ಹೆಣ್ಣು. ಅಂದರೆ ಎಲ್ಲಿ ಹೆಣ್ಣು ಮಕ್ಕಳು ಗೌರವದಿಂದ ಕಾಣುತ್ತಾರೋ ಅಲ್ಲಿ ದೇವತೆಗಳೇ ನೆಲೆಸಿರುತ್ತಾರಂತೆ. ಈ ಸಮಾಜದ ಪದ್ಧತಿಗಳಿಗೆ ನಾವು ಬದ್ಧರಾಗಿರಬೇಕು ಮಗಳೇ. ಅಪ್ಪ, ಇವತ್ತು ನನ್ನ ಹುಟ್ಟು ಹಬ್ಬ, ಮದ್ವೆ ಅಲ್ಲ ಅಪ್ಪ. ನಮ್ಮ ತಂದೆ ಮಕ್ಕಳ ವಿಷಯಕ್ಕೆ ಈ ಲೋಕವನ್ನೇ ಮರೆತು ಬಿಡ್ತಾರೆ. ಆರತಿ, ನಿನ್ನ ಹುಟ್ಟು ಹಬ್ಬಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದೇನೆ. ಬಾರಮ್ಮ, ಕೇಕು ಕತ್ತರಿಸುವ. ಅಮ್ಮ ಮಾಡಿದ ಪಾಯಸ ನಮಗಾಗಿ ಕಾಯುತ್ತಿದೆ. ಆಯ್ತು ಅಣ್ಣ. ಅಣ್ಣ, ಇದೇ ಸಂತೋಷದಲ್ಲಿ ಒಂದು ಇಂಪಾದ ಗೀತೆಯನ್ನ ಹಾಡಿ ಕುಣಿಯೋಣ ಅಣ್ಣ.